ಗುರುವಿನ ಬಳಿ ಎಂಥ ದಿವ್ಯ ಶಕ್ತಿ ಇರ್ತದೆ. ಅರೆ ನಾವು ಗುರುಗಳು ಹಂಗೆ ಇರ್ತಾರೆ, 6 ಥರನಾದ ಭಾವಕರಿಗೆ ಅನುಗುಣವಾಗಿ ನಿಜಗೊಂಡು ಹೇಳ್ದಂಗೆ ಅದು ಬೇರೆನೇ. ಅರೆ ನಾವು ಅನುಭವಿಸ್ಬೇಕಲ್ಲ. ಅವ್ರು ಹೇಳ್ತಾರಂತಂದ ಬಳಿಕ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಮಗೆ ನಡೆಯಕರೆ ಆಗ್ತದೆ. ನಾವು ನಡೆಯೋಕ್ಕಾಗಂಗಿಲ್ಲ ಅಂದರೆ ಅನುಭವಿಸಿರ್ಬೇಕು ಅಲ್ಲ ಬೇಡ. ಇವತ್ತು ಅಡುಗೆ ಮಾಡ್ತೀರಂತಂದ್ರೆ ಬುಕ್ನಾಗ ನೋಡಿ ಅಡುಗೆ ಮಾಡ್ತಿರೋ ಏನು ಆಯಿ ಮುತ್ತೆ ನೋಡಿ ಅಡುಗೆ ಮಾಡ್ತಿರೋ? ಹೇಳ್ರಿ ನೋಡೋಣ. ಅಡುಗೆ ಹಿರಿಯರನ್ನು ನೋಡಿ ಅಡುಗೆ ಕಲ್ತಿರ್ತಿರೋ, ಬುಕ್ನಂದು ನೋಡಿ ಅಡುಗೆ ಕಲ್ತಿರೋ? ಇಡ್ಲಿ ಇದು ಇಡ್ಲಿ ಯಾರು ನಿಮ್ಮ ಆಯಿ ಮಾಡ್ತಿದ್ದಳೇನು? ನಿಮ್ಮ ಮುತ್ಯ? ಮತ್ತು ಇಡ್ಲಿ ಹಂಗೆ ಕಲ್ತ್ರಪ್ಪ ಬೇಡ. ದೋಸೆ ಇದಕ್ಕೆ ಒಪ್ತೀನಿ ನಾನು. ನಮ್ಮ ಹೌದರ್ ಹಿಂದೆ ಮಾಡ್ತಿದ್ರಲ್ಲ ದೋಸೆ. ಯಾವ ದೋಸೆ? ಈಗ ನೀವು ಎಂತೆಂಥ ಸ್ಪೆಷಲ್ ಬಂದ. ಇದೇ ಊರೊಳಗೆ ಗುರುನಾಥನನ್ನು ಕೊಂಡಾಡಿ ಗುರುನಾಥನದಿಂದ ಉದ್ಧಾರ ಆಗಿರ್ತಕ್ಕಂಥ ಭಕ್ತರು ಅದಾರು ಇಲ್ಲೋ? ಒಂದೊಂದು ಪ್ರಸಂಗದೊಳಗೆ ರಾಚೋಟೇಶ್ವರ ಅಜ್ಜನವರು ಎಂಥ ಪ್ರಸಂಗ ಬಂದರೂ ಆ ಮನೆದ ದಾರಿದ್ರ್ಯ ಹೋಗಿತ್ತಿಲ್ಲ. ಇದು ಬಹುತರವಾಗಿ ನಿಮ್ಮ ದೃಷ್ಟಾಂತ ಗೊತ್ತಿರಬಹುದು ಅನ್ನಿಸ್ತದೆ ನನಗೆ. ಏನು ಮಾಡಿದ್ರೆ ಆ ಮನೆತನದೊಳಗೆ ಶಾಂತಿ ನೆಮ್ಮದಿನೇ ಇದ್ದಿತ್ತಿಲ್ಲ. ಈ ಮಠದ ಪರಮ ಭಕ್ತರಾಗಿರ್ತಕ್ಕಂಥವರು ಬಂದು, ಯಪ್ಪ ಗುರುನಾಥ, ಶರಣ ಜನರ ಸದು ಹೃದಯ ನಳಿನದೋಳು ನಿನ್ನ ಪಾದ ಹೆಂಗದಾವ ಅಂತಂದ್ರೆ ದೇವತೋಳು ನಿನ್ನ ಪಾದದೊಳಗೆ ಅಡ್ಗ್ಯಾವಯ್ಯಪ್ಪ. ಅದಕ್ಕೆ ಇವತ್ತು ನಮ್ಮ ಮನೆಯೊಳಗೆ ನೆಮ್ಮದಿ ಇಲ್ಲಾರ್ದಂಗೆ ಆಗೈತಿ. ನಿನ್ನ ಪಾದ ಇಟ್ಟ ತಕ್ಷಣ ನಮ್ಮ ಪಾಪ ಪರಿಹಾರ ಆಗ್ತದೆ ಗುರುನಾಥ, ನಮ್ಮ ಮನೆಯೊಳಗೆ ಪಾದ ಇಡ್ರಿ ಅಂಥೇಳಿ ಆ ಭಕ್ತ ಕೇಳಿದ ತಕ್ಷಣ ಮಾತೃ ಹೃದಯ ಆಗಿರ್ತಕ್ಕಂಥ ಸದ್ಗುರುನಾಥ ರಾಚೋಟೇಶ್ವರ ಅಜ್ಜನವರು, ಗೊತ್ತೈತಿಲ್ಲ ಇದು ನಿಮ್ಮ ದೃಷ್ಟಾಂತ, ಹೋಗಿ ಆ ಮನೆಯೊಳಗೆ ತಮ್ಮ ದಿವ್ಯ ಜ್ಞಾನದಿಂದ ನೋಡಿ ಜಪ ತಪ ಪೂಜಾ ಮಾಡಿ ತಮ್ಮ ಆಯುಷ್ಯ ಲೆಕ್ಕಿಸದೆ ಆ ಭಕ್ತ ಸಲುವಾಗಿ ಆ ಮನೆಯೊಳಗೆ ಇರ್ತಕ್ಕಂಥ ಬ್ರಹ್ಮ ರಾಕ್ಷಸ ಬಿಡಿಸದಿರಲ್ಲ ಗುರುನಾಥ. ಆ ಮನಿತನ ಐತಿಲ್ಲ, ಈಗ ಬಂಗಿಯವ್ರ ಮನಿತನ ಅಂತ ಐತಿಲ್ಲ ಇವರಾಗ. ಒಬ್ಬ ಗುರುನಾಥನದಿಂದ ಒಬ್ಬ ಗುರುನಾಥ ಸದ್ಗುರುನಾಥನ ಕರುಣೆಯಿಂದ ಬ್ರಹ್ಮ ರಾಕ್ಷಸ ಮುಕ್ತ ಆಗ್ತದೆ ಅಂತಂದ ಬಳಕ ನಾವು ಮಾನವ ಜನ್ಮ ಬಂದ ಬಳಕ ಗುರುಪಾದ ಸೇವೆ ಮಾಡಿ ನಾವು ಮಾನವ ಜನ್ಮ ಮುಕ್ತ ಮಾಡ್ಕೊಂಗಿಲ್ಲ ಅಂದ್ರೆ ನಮ್ಮಂಥ ಮೂರ್ಖರೇ ಯಾರೂ ಇಲ್ಲ. ನಿಜಗೊಂಡ್ರಿ ಹೇಳಿದ್ರು, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳ ಹೋದು ನರರಿಗೆ ಮುಕ್ಕುತ್ತಿ. ನರರಿಗೆ ಅಂದ್ರೆ ನಿಮ್ಮ ಮಯ್ಯ ನರಗಳಿಗೇನು ಅದಾವಿಲ್ಲ? ನಿಮ್ಮ ಮಯ್ಯ ನರ ಅವಕ್ಕೆ ಹೇಳ್ಯಾರ ನಿಜಗೊಂಡ್ರು? ಯಾರಿಗೆ ಹೇಳ್ಯಾರು? ಆಗಳ ಗೌಡ್ರು ಅಂದಂಗೆ ನಟ್ಟು ಕಡೆಯೋದು ಹೋಗೈತಿ ಅಜ್ಜಾರ ಅಂದರು. ಈಗ ನಟ್ಟು ಕಡೆಯೋದು ಹೋಗೈತ್ರಿ, ಈಗ ನೆಟ್ ಕಡೆ ಹೋಗೈತಿ ಜನ ಎಲ್ಲ ಅಂತಂದರು. ಗೊತ್ತಾಯ್ತು ಎಲ್ಲಿದೆ ನಟ್ಟು ಕಡೆಯೋದು? ಯಾರು ಕಡ್ದಿರಪ್ಪ? ಗುದ್ಲಿ ಹಚ್ಚಿ ಹಾರಿ ಹಚ್ಚಿ ಹೆಂಟಿ ತೆಗೆದು ಹೋಗಿ ದಂಡಿಗೆ ಒಗಿಬೇಕು. ತೆಗ್ದಿರೇನು? ಈಗೆಲ್ಲ ಹೋಯ್ತು. ಈಗೆಲ್ಲ ನಟ್ಟಕ್ಕೆ ಬೆನ್ನು ಹತ್ತೈತಿ. ಮತ್ತು ಸೈಕಲ್ ನಟ್ಟ ಕಾರ್ ಗಾಡಿ ನಟ್ ಅಂತ ತಿಳ್ಕೊಂಡ್ರಿ ಮತ್ತೆ ನೀವು. ಗುರುನಾಥ ಯಾಕೆ ಬಂದಾನ ಅಂತಂದ್ರೆ ಮನುಕುಲ ಉದ್ಧಾರಕ್ಕಾಗಿ ಬಂದಿರತಕ್ಕಂಥ ಗುರುನಾಥ. ಎಲ್ಲ ಮಹಾತ್ಮರು ಯಾಕೆ ಮನೆ ಬಿಟ್ಟು ಬರ್ತಾರ? ಏನು ಕಷ್ಟ ಅದಂತೆ ಬರ್ತಾರ? ನೋ, ಭಕ್ತ ಉದ್ಧಾರಕ್ಕಾಗಿ ಮನುಕುಲ ಉದ್ಧಾರಕ್ಕಾಗಿ ಮಹಾತ್ಮ ಜನ್ಮ ತಾಳಿರ್ತಾನ. ಯಾಕಂತಂದ್ರೆ ಕರುಣ ವಿದ್ಯೆಗಳುಳ್ಳ ಗುರು ಭಜನೆ ಅಂತ ಹೇಳಿದ್ರು ನಿಜಗೊಂಡ್ರು. ಗುರುವಿನ ಮೇಲೆ ಅಂಥ ಕರುಣ ಇರ್ತೈತ್ರಿ. ಕರುಣವಿರಲಿ ಜೀವರೋಳು ನೀತಿ ವಿಧನಾಗು. ಅನುರೇಣು ತಣಕಾಷ್ಟದೊಳಗೆ ಏನು ಅದಾವ ಎಲ್ಲದರ ಮೇಲೆ ಯಾವ ಪ್ರೀತಿ ತೋರಿಸ್ತಾನ, ಯಾರು ಆಧಾರದಿಂದ ಇರ್ತಾರ ಅವರಿಗೆ ಸದ್ಗುರುನಾಥ ಅಂತ ಹೇಳಬೇಕು.
ಸುಮ್ಮ ಒಂದು ವಸ್ತು ಮೇಲೆ ನೋಡಿ ಇನ್ನೊಂದು ವಸ್ತು ಮೇಲೆ ಹಿಂಗೆ ಕಣ್ಣು ಇಟ್ರೆ ಅವ್ರು ಆಗಕ್ಕೆ ಬರೋಂಗಿಲ್ಲ. ಹೌದು ಅಲ್ಲೋ? ಅಗಳ ಅಜ್ಜರು ಅಂದಂಗೆ ಈಗಿನ ಸಸ್ತ್ಯಾರು ನಿಮ್ಮ ಕಡೆ ಬರ್ತಲ್ಲ ಮತ್ತು ಅವಾಗ ಅತ್ತಿಗೆ ಅತ್ತೆ ಅಂದಿತ್ತಿಲ್ಲತ್ತ, ಮಾವು ಅಂದಿತ್ತಿಲ್ಲತ್ತಕ್ಕಿ ಅಜ್ಜಾರ. ಮತ್ತು ಯಾಕಾರ ಸೊಸೆಯಾಗಿ ಬಂದರು ಯಾರು? ಅತ್ತಿಗೆ ಅತ್ತೆಲ್ಲಿಲ್ಲತ್ತ, ಮಾವು ಅಲ್ಲತ್ತ. ಅವು ಮುದುಕಿ ಒಮ್ಮ ಸೈಯದ್ರೊಳಗೆ ಅತ್ತೆ ಅನಿಸ್ಕೋಬೇಕು, ಮಾವು ಅವು ಹಿಂಗಾಯಿತು. ಆಯ್ತು 2-3 ತಿಂಗಳು ಹೋಯ್ತು, 2 ವರ್ಷ ಆಯಿತು, 6 ತಿಂಗಳು ಆಯ್ತು. ಅತ್ತಿಗೆ ಅತ್ತೆಲಿಲ್ಲ, ಮಾವಲ್ಲಿಲ್ಲ. ನೀವು ಅಂದಿರಿಲ್ಲೋ ಅಜ್ಜಾರ ಅಂದಂಗೆ ಈಗ ಯಾರ್ರೀ ಹಾಕಿ ಮಾತಾಡ ಏನೋ ಅಂತಿರಲ್ಲ. ಅದು ಹೋಗೈತಿ ಡೈರೆಕ್ಟ್ ಏಯ್ ಬಾಯಲೆ ಇವು ಬಂದಾವ. ಹೇಳ್ತೀನಿ ಅತ್ತಿ ಮಾವ ಒಂದು ಮಾತಾಡಿದ್ರತ್ತು ಒಳಗೆ ಕೂತ್ಕೊಂಡು. ಗಂಡ ಅಂದತ್ತ, ನೋಡ ಸೊಸೆಯರೇ ಮಾಡೀವಿ, ಒಮ್ಮರೆ ಅತ್ತರೆ ಅನ್ನಿಸ್ಕೋಬೇಕು, ನಾರೇ ಮಾವ ಅನ್ನಿಸ್ಕೋತೀನಿ. ಏನಿದು ನಮಗೇನು ಸಂಸವಲ್ದಂಥೇಳಿ ಅಂತಂದ್ರತ್ತ. ನೋಡ್ರಿ ನೀವು ಸುಮ್ಮ ಉರ್ಲು ಹಾಕೊಂಡಂಗೆ ಮಾಡಿರಿ. ಸುಮ್ಮ ಹಾಕೊಳಕ್ಕೆ ಬರ್ತೈತೇನೋ ಅದನ್ನು? ಸುಮ್ಮ ಉರ್ಲು ಹಾಕೊಂಡಂಗೆ ಬರ್ತೈತಿ. ಒಮ್ಮೆ ನೋಡ್ಬೇಕು ಅದನ್ನು. ಮತ್ತು ನೋಡಿರ ಗೊಸಕ್ಕನ ಕಾಲಂಟೆ ಬಲ್ ಹೋಯ್ತು ಪಡಕ್ಕನ ಬಿತ್ತ. ನೋಡ್ಬೇಕು ಹೋಗೋದಿಟ್ಟು ತೆಗೆದ ಕಾಳಿ ನ್ಯಾಲಿಗೆ ತೆಗ್ದ ಹಿಂಗ. ಗಂಡಗೆ ಹೇಳಿದಳು, ನೀವು ಹಾಕೊಂಡಂಗೆ ಮಾಡ್ರಿ, ನಾನು ನೆರಮನೆಗೆ ಕಲ್ಲವನ ಮನೆ ಮುಂದೆ ಕುಂಡಿರ್ತೀನಿ, ಅವಾಗಾರೆ ಅತ್ತಿ ಅಂತ ಕರಿತಾಳ. ಮಾವ ಅಂತೆ ಸತ್ತನ ಊರ್ಲಿ ಹಾಕೊಂಡಂತ ಮಾವ ಅನ್ಬೇಕು, ಅತ್ತಿರಿ ಅಂತ ಕರಿಬೇಕು. ಹೌದಾ ಅಲ್ಲೋ? ಇದು ಮಾವ ಹಾಕೊಂಡಂಗೆ ಮಾಡಿತ್ತು. ಈಕೆ ಹೊರಗೆ ಕಲ್ಲವನ ಕಟ್ಟಿ ಮೇಲೆ ಕೂತಿದ್ದಳು. ಸಸಿ ಎಲ್ಲೇ ಹೋಗಿದ್ದಳು. ಅದೇನು ಹಾಕೊಂಡಂಗೆ ಮಾಡ್ಕೊಂಡಿತ್ತಲ್ಲ, ಹಾಕೊಂಡೇ ಬಿಟ್ಟಿದ್ದು. ಹೊಸಕ್ಕನೆ ಹಾಕೊಂಡೇ ಬಿಟ್ಟಿತ್ತು. ಹೇಳ್ತೀನಿ ಆಕೆನ ಅತ್ತಿಗೆ ಅತ್ತೆಲ್ಲಿಲ್ಲ, ಮಾವಲ್ಲ. ನೋಡ ತಂಗಿ ಒಳಗೆ ಒಳಗೆ ಜೋತಾಡ್ದಂಗೆ ಮಾಡಾಕತ್ತನ, ಬಂದರೆ ನೋಡ ಅಂದ್ರತಿಕಿ. ಅತ್ತೆಲ್ಲಿಲ್ಲ, ನೋಡ ತಂಗಿ ನೋಡರೆ ನೋಡ ಒಳಗೆ ಬಂದು ಒಂದು ಜೋತೆ ಆಡಾಕತ್ತದ ಅಂತಂದಳತ್ತ. ಅಂದತ್ತ ಗಸಕ್ಕನೆ ಬಂದು ನೋಡ್ತಾಳ, ಖರೇನೆ ಜೊತೆ ಆಡಾಕತ್ತಿತ್ತದು. ಅಲ್ಲರೇ ಅಂದಂತ ಗಂಡ ಅಂದಳೇನು, ಮಾವ ಅಂದಳೇನು? ಆಯ್ತು. ಅರೇ ನಾವು ಹೊಗಳಿಸ್ಕೊಂಡು ನಾವು ಅವೆಲ್ಲ ಪದವೀಧಾರ ನಾವು ತಗೋತೀವಂತಂದ್ರೆ ಅವು ನಮಗೆ ಬರುವುದಿಲ್ಲ. ಗುರು ಅಂತ ಒಬ್ಬ ಭಕ್ತನ ಹೃದಯದೊಳಗೆ ಮೂಡಬೇಕಾದ್ರೆ ಅದು ಅಷ್ಟು ಸರಳ ಅಲ್ರಿ. ಆಪ್ತ ಅಂಗ ಸ್ಥಾನ ಸದ್ಭಾವದಿಂದ ಯಾವ ಗುರು ಸೇವಾ ಮಾಡ್ತಾನೆ ಅವನಿಗೆ ಗುರುನಾಥನ ಕೃಪೆ ಪ್ರಕಟ ಆಗ್ತದೆ. ಸುಮ್ಮನೆ ಎಲ್ಲರಿಗೆ ಆಗಂಗಿಲ್ಲ. ನಮ್ಗೆ ಗುರುಗಳು ಅದಾರ ರೀ, ನಮ್ಗೆ ಅದಾರ, ಎಲ್ಲರಿಗೆ ಅದಾರ ಗುರುಗಳು. ಕಪಾಳ ಗುರು ಅದಾನಿಲ್ಲ, ಅದ ಲಗ್ನ ಮಾಡಿದವನು ಗುರು, 2 ಅಕ್ಷರ ಹೇಳಿದ ಗುರು ಅದಾರ ಇಲ್ಲ. ಅರೆ ಗುರುಗಳು ಅದಾರ. ಸರ್ವ ದುಃಖಗಳ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇದು ಕೊಡಬೇಕಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥಗ ಮಾತ್ರ. ಮತ್ತೊಂದು ಎಲ್ಲೇ ಹೋದ್ರೆ ನೀವು ತಿಪ್ಪರ್ಲಾಗ ಹಾಕಿದ್ರೆ ಸಿಗಂಗಿಲ್ಲ. ಜ್ಞಾನದಿಂದಲೇ ಮುಕ್ತಿ ಅಂತ ಹೇಳ್ಯಾರ. ಶ್ರದ್ಧಾವಾ ಲಭತೆ ಜ್ಞಾನಂ. ನಂಬು ಜ್ಞಾನವನ್ನು ಕರ್ಮ ಎಂಬ ಜಾಲದೊಳು ಸಿಲುಕಿ ಹಂಬಲಿಸಿದ್ರೆ ಮುಕ್ತಿ ಎಂಬಯಸು ಮನುಷ್ಯ. ನಿನಗೆ ಮುಕ್ತಿನೇ ಬೇಕಾಗಿತ್ತು, ಇದರದಿಂದ ನೀ ದೂರ ಹೋಗಬೇಕಾಗಿತ್ತು, ನೀ ಇದರದಿಂದ ನೆಮ್ಮದಿದಿಂದ ಇರಬೇಕಾಗಿತ್ತು, ನೀ ಜ್ಞಾನಕ್ಕೆ ಮಹತ್ವ ಕೊಡು, ಅಲ್ಲಿ ನಿನಗೆ ನೆಮ್ಮದಿ ಕೊಡ್ತದೆ. ನೀ ಆಸ್ತಿ ಸಂಪತ್ತು ಮಠ ಹೊಲ ಅನ್ಕೋತ ನಿಮ್ಮ ಅಪ್ಪಗಾದ್ರೆ ಅದು ಜ್ಞಾನ, ಅದು ನಿನಗೆ ನೆಮ್ಮದಿ ಸಿಗೋದೇ ಇಲ್ಲ. ನಾವು ಎದಕ್ಕೆ ಬಂದೀವಿ ರೀ? ಎದಕ್ಕೆ ಬಂದೀವಿ? ನೆಮ್ಮದಿಗಾಗಿ ಬಂದೀವಿ ಇಲ್ಲೋ? ನೆಮ್ಮದಿಗಾಗಿ ಬಂದವರು ನಾವು ನೆಮ್ಮದಿ ಹುಡುಕಬೇಕು. ಎಲ್ಲಿ ಹೋದ್ರೆ ಸಿಗ್ತೈತೆ ಅದು ಒಂದು ಗುರುನಾಥನ ಬಳಿ. ಬರ್ರಿ ರಾಜಕೋಟೇಶ್ವರ ಮಠಕ್ಕೆ ಬರ್ರಿ. ಏ ಸದ್ಗುರುನಾಥ. ನಮ್ಮ ಅಪ್ಪಗಳು ಇಲ್ಲೇ ಇದ್ರಿದ್ರು, ಮಾಣಿಕ್ಪುರ ಬಾಪುಗಳು ಇಲ್ಲೇ ಇದ್ದರು. ಆಶ್ರಯ ಕೊಟ್ಟ ಮಠ ನಮಗೆ, ನಮ್ಮ ಗುರುಗಳಿಗೆ ಆಶ್ರಯ ಕೊಟ್ಟ ಮಠ. ಮಹಾತ್ಮರಿಗೆ, ಯೋಗಿಗಳಿಗೆ, ಸಂತರಿಗೆ ಆಶ್ರಯ ಕೊಡ್ತಕ್ಕಂಥವು ಮಠಗಳು. ನಿಮಗೆ ಕೊಡಂಗಿಲ್ಲೇನು? ಮತ್ತು ಕೊಡಂಗಿಲ್ಲ. ನಾಳೆ ಬೆಳಗ್ಗೆ ಎದ್ದು ಎಲ್ಲ ನಾಷ್ಟಕ್ಕೆ ಇಲ್ಲೇ ಬಂದಿರಿ.
ಮತ್ತು ಹಿಂದಿ ಕಡೆ ನಮ್ಮ ರಾಮಣ್ಣ ಸಾವ್ಕಾರ ಅಜ್ಜಾರ ನೀವು ಹೇಳಿದ್ರಿ ಎಲ್ಲರೂ ಇಲ್ಲೇ ಬಂದ್ರತ್ ಮತ್ತು ನನಗೆ ಟೆಕ್ಕಿಗೆ ಬಿದ್ದಾರೆ ರಾಮಣ್ಣ ಸಾವ್ಕಾರ. ಅದಾರೇನು ಸಾವ್ಕಾರ ಹುಲಿ ಅದು ಹಿಪ್ಪರಿಗಾರ ಗಡ್ಡೆಗ ಅದಂದು ಹುಲಿಯಪ್ಪ. ಒಂದು ಮಾತು ಹೇಳ್ತೀನಿ ನನಗೆ. ರಾಮಣ್ಣ ಸಾವ್ಕಾರ ಅಂದರು, ಅಜ್ಜಾರ ನನಗೆ ಅಂದ್ರೆ ಹಿಂಗೆ ಯಾಕೆ ಮಾಡ್ತಾರೆ ರೀ ಇವ್ರು ಎಲ್ಲರೂ ಅಂತ. ಹೆಂಗೆ ಮಾಡ್ತಾರೆ ಎಲ್ಲರೂ ನಮ್ಗೆ ನೋಡೋಣ ಹಿಂಗೆ ಅದು ಹಂಗಾರೆ ಅಂತಿದ್ರು ಅವರು. ಹಂಗಂದ್ರೆ ಹಂಗೆ ಅದು ಏನೋ ಹಿಂದೆ ನಕ್ರಿ ಆಡೋಕ್ಕೆ ಹೋಗಿ ಕರೆನೇ ಏನು ನಾವು ನೋಡಿದ್ರೆ ಮಸಳು ಹೆದರ್ತದ್ರಿ ಅಂತಂತಾರೆ. ಮಾರಾಯ ನಿನಗೆ ಮಸಳು ಯಾಕೆ ಓಯಪ್ಪ ನಾವು ಹೆದರೀವಿ ಅಂತಂದೆ ಅವನಿಗೆ ನಾನು. ಯಾಕಂತಂದ್ರೆ ಅವ್ರ ಬಳಿ ಗುರುಭಕ್ತಿ ಹಂಗದ, ಗುರುಶಕ್ತಿ, ಗುರುವಿನ ಮೇಲೆ ಅಪಾರ ಪ್ರೀತಿ. ಮೊನ್ನೆ ಅವ್ರ ಮನೆಗೆ ಹೋದೇವಿ, ಎಷ್ಟು ಕಳಕಳಿ. ಅಪ್ಪಗಳು ಮಾಣಿಕ್ ಪ್ರಭು ಅಪ್ಪಗಳು ಈ ಮನೆಗೆ ಭೂಮಿ ಪೂಜೆ ಮಾಡಿದ್ರು. ಅವ್ರ ಕೃಪೆ, ರಾಚೋಟೇಶ್ವರ ಅಜ್ಜನ ಕೃಪೆ. ಗುರುಭಕ್ತಿ ಇತ್ತು ಅಂತಂದ್ರೆ ಗುರುವಿಗೆ ಕೊಂಡಾಡಕ್ಕೆ ಬರ್ತದೆ ವಿನ ಗುರುಭಕ್ತಿ ಇಲ್ಲಂದ್ರೆ ಯಾರಿಗೂ ಬರೋಂಗಿಲ್ಲ. ನಮ್ಮ ಗಂಡ ಅಂತ ನಮ್ಮ ಗಂಡಗೆ ಅನ್ಬೇಕಾಗ್ತದೆ, ಮತ್ತೊಬ್ಬ ಗಂಡಗೆ ಅನ್ನಕ್ಕೆ ಬರ್ತೈತೇನು. ಅಲ್ಲಿ ಚಂದ ಹೆಂಡತಿ ಹೊಂಟಾಳ ಬೆಳ್ಳಗ ಆಕೆ ಹೆಂಡ್ತಿ ಅಂದ್ರೆ ಕಪಾಳಿಗೆ ಬಿಗಿತಾರೆ ಒಂದು ಎರಡು. ಗಂಡ ಅನ್ಬೇಕು, ಹೆಣ್ತೀನಿ ಅನ್ಬೇಕು. ಮತ್ತೊಬ್ಬಕ್ಕೆ ಭಾಳ ಸೌಂದರ್ಯ. ಸಲ್ಮಾನ್ ಖಾನ್ ಹೆಣ್ತಿ ಹೊಂಟಾಳ ಅಂದ್ರೆ ಹೇಳಬೇಕು ನಾನು ಹೇಳ್ತೀನಿ ಒದ್ದು ಒಳಗೆ ಹಾಕ್ತಾರೆ. ನಮ್ಮ ಗಂಡ ಅನ್ಬೇಕು, ನಮ್ಮ ಹೆಂಡ್ರಿಗೆ ನಮ್ಮ ಹೆಂಡ್ರಿ ಅನ್ಬೇಕು. ಹೌದಾ ಅಲ್ಲೋ? ಗುರುನಾಥ ಎಲ್ಲರ ಗಂಡ. ಗುರುನಾಥ ಯಾರಿಗೆ ಸೀಮಿತ ಅಲ್ಲ, ಅವನಿಗೆ ಸೀಮಿನೇ ಇಲ್ಲ. ಯಾಕಂದ್ರೆ ಹಡದ ತಾಯಿ ತಂದೆಯ ಸೀಮೆಯನ್ನು ಎಲ್ಲವನ್ನು ಮೀರಿ ಬಂದಂಥ ಸದ್ಗುರುನಾಥ ಯಾರಿಗೆ ಸೀಮಿತ ಆಗಿ ಇರೋಕ್ಕೆ ಬರಂಗಿಲ್ಲ. ಹಾಗೆ ರಾಚೋಟೇಶ್ವರ ಅಜ್ಜ ಅಂತಂದ್ರೆ ಇಡೀ ನಮ್ಮ ಕರ್ನಾಟಕದೊಳಗೆ ಒಬ್ಬ ಸದ್ಗುರುನಾಥ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕು. ಯಾಕಂತಂದ್ರೆ ಒಳಗೂ ಹೊರಗವೂ ನೀನೇ ಅಂದ್ರಿಲ್ಲ, ಸತ್ತು ಹುಟ್ಟುವನು ನೀನೆ. ಇದ್ರ ಗುಟ್ಟು ತಿಳಿ ಅಂದ ನಿರಂಜನ ಸ್ವಾಮಿ ಬಹುಪಾರ. ತಿಳಿಯಪ್ಪ ಇದ್ರ ಗುಟ್ಟ ಯಾರು ತಿಳಿದ್ರೆ ಹೇಳ್ರಿ ನೋಡೋಣ. ಇದ್ರ ಗುಟ್ಟ ಹುಟ್ಟು ಸಾವು ಯಾರಿಗದ? ಹುಟ್ಟು ಸಾವು ಯಾರಿಗದ? ಪುನರಪಿ ಜನನಂ ಪುನರಪಿ ಮರಣಮಿಹ ಸಂಸಾರ ಕಲು ದುಸ್ತಾರೆ. ಹುಟ್ಟಾವ ಯಾರು, ಸಾಯವ ಯಾರು? ಇದ್ರ ಗುಟ್ಟು ತಿಳಿ. ನಾ ಹುಡ್ತೀನಿ ರೀ ಸ್ವಾಮಿಗಳ. ಅರೇ ನೀವು ಹುಟ್ಟು, ನಿನಗೆ ಯಾರು ಬೇಡ ಅಂದಾರ? ನಾ ಸಾಯಿ, ನಮ್ಗೆ ಸಾಯೋದೇ ಬೇಕಾಗ್ಯದ. ನೀ ಯಾವಾಗ ಸಹಿತೆ ಅಂತ ನೋಡಕತ್ತೀವಿ ನಾವು. ಯಾವುದು ಸಹಿತದ? ಆಕಾಶ ಕೂಡದ ಮುನ್ನ, ವಾಯು ಕೂಡದ ಮುನ್ನ, ಅಗ್ನಿ ಕೂಡದ ಮುನ್ನ, ಜಲ ಕೂಡದ ಮುನ್ನ, ಪೃಥ್ವಿ ಕೂಡದ ಮುನ್ನ ಅಂದ್ರೆ ಏನು? ಆ ಮುಸ್ಲಿಮರದೊಳಗೆ ಹೆಸರು ಇಟ್ಕೊಂಡಿರ್ತಾರೆ, ಆ ಮುನ್ನ ತಿಳ್ಕೊಂಡ್ರೇನು? ಮುನ್ನ ಅಂದ್ರೆ ಯಾರು? ನಿಂದ ಮುಗುದಾದ. ಮುನ್ನ ಅಂದ್ರೆ ನಿಂದು ಇಂದು ನಾಳೆ ಹೋಗೋದದ. ಕೂಡಿಸೋ ನಮ್ಮ ಪಂಚಮಹಾಭೂತಗಳು ಹಂಚಿ ಹೋಗದ ಮುನ್ನ. ಅಕ್ಕಮಹಾದೇವಿ ಹೇಳ್ತಾಳು, ಈ ಶರೀರ ಸ್ಥೂಲ ಶರೀರ ಆಗಿರಬಹುದು, ಸೂಕ್ಷ್ಮ ಶರೀರ ಆಗಿರಬಹುದು, ಕಾರಣ ಶರೀರ ಆಗಿರಬಹುದು. ಯಾವಾಗ ಬಿಟ್ಟು ಹೋಗ್ತದ ತಮ್ಮ ಗೊತ್ತಾಗಂಗಿಲ್ಲ. ಹೋಗುತ್ತದೆ ಈ ಕಾಯ ವ್ಯರ್ಥ. ಇದರ ಲಾಭ ತಿಳಿದವನೇ ಯೋಗಿ ಸಮರ್ಥ ಅಂತ ಹೇಳ್ತಾರೆ. ನಾವು ಬಂದೀವಿ ಎದಕ್ಕೆ? ಇದರ ಲಾಭ ತಿಳ್ಕೊಳಕ್ಕೆ. ಮತ್ತೊಬ್ಬರ ಲಾಭ ನಮಗೇನು ಬೇಕಾಗ್ಯದ? ಹೌದಾ ಅಲ್ಲೋ? ನಮ್ಮ ಲಾಭ ನಾವು ತಿಳ್ಕೊಂಡೇವು ಅಂತಂದ್ರೆ ನಮ್ಮಂಥ ಸುಖಿಗಳೇ ಯಾರೂ ಇಲ್ಲ. ಲೋಕದ ಡೊಂಕು ನೀವೇ ಕಿತ್ತಿದ್ದೀವಿರಿ. ಎದಕ್ಕೆ ಬೇಕಾಗೈತಿ ನಮಗೆ? ನಮ್ಮ ಡೊಂಕು ನಮಗೆ ತಿದ್ದಕ್ಕೆ ಆಗೋವಲ್ಲಾಗ್ಯದ. ಎಂದರೆ ನಾಯಿ ಬಾಲ ಡೊಂಕ ಸೀದಾ ಮಾಡಕ್ಕೆ ಬರ್ತೈತೇನು ಅದಕ್ಕೆ? ಎಂದಾದ್ರೆ ಡೊಂಕ ಇರೋದಲ್ಲ ಅದು. ಅದಕ್ಕೆ ಹೆಂಗೆ ನಾಯಿ ಬಾಲ ಡೊಂಕ ಸೀದಾ ಆಗೋದಿಲ್ಲವೋ ಹಂಗೆ ನಂಬಲ್ಲಿ ದುರ್ಗುಣಂಬುದು ದೂರಿಟ್ಟು ಸದ್ಗುರುನಾಥನ ಪಾದಕ್ಕೆ ನಾವು ಶರಣಾಗತ ಆದೀವಿ ಅಂತಂದ್ರೆ ನಮ್ಮ ಡೊಂಕುಗಳೆಲ್ಲವನ್ನು ಶೀದಾ ಆಗ್ತಾವೆಂಬುದು ಇದು ಸತ್ಯ. ಪುಣ್ಯಾತ್ಮರೇ, ಭಗವಂತನ ಕೃಪೆ. ರಾಚೋಟೇಶ್ವರ ಅಜ್ಜನವರು ಸುಮಾರು 136 ವರ್ಷಗಳ ಪುಣ್ಯಾರಾಧನೆ. ಮಹಾತ್ಮರಿಗೆ ಪುಣ್ಯಾರಾಧನೆ ಇರೋದಿಲ್ಲ, ಅದು ಭಕ್ತರ ಆನಂದಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಕ್ರಿಯೆ. ಯಾಕಂದ್ರೆ ಹೋಗುವವರೆಲ್ಲ ಬರುವವರಲ್ಲ ನೋಡ್ರಿ. ನಾವಾದ್ರೆ ಹೋಗ್ತೀವಿ ಬರ್ತೀವಿ, ಹೌದಾ ಅಲ್ಲೋ? ಒಬ್ಬ ಮಹಾತ್ಮ ಹೋಗುವಲ್ಲ ಬರುವನು, ಹೌದಾ ಅಲ್ಲೋ? ಒಬ್ಬ ಯೋಗಿ, ಒಬ್ಬ ಸಂತ ಭೌತಿಕ ಶರೀರ ಹೋಗ್ತಾವ,
ಆದ್ರೆ ಆತ್ಮ ಚೈತನ್ಯ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಎಂದು ಕಣ್ಣು ಮರಿ ಆಗುವುದೇ ಇಲ್ಲ. ನಾವೆಟ್ಟೇ ಕಣ್ಣು ಮರಿ ಅದಕ್ಕೆ ಮ್ಯಾಲೆ ಹಾಕ್ತೀವಿ ಅಂತಂದ್ರೆ ನೀ ಎಟ್ಟು ಹಾಕ್ತ ಅದು ಉಜ್ವಲವಾಗಿ ಉರಿತೈತಿ ಇಲ್ಲೋ. ಹಾಗಾಗಿ ರಾಚೋಟೇಶ್ವರ ಅಜ್ಜನವರು ಸುಮಾರು 136 ವರ್ಷಗಳ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ರು. ಪುಣ್ಯಾತ್ಮರೇ, ಅನುಭಾವಿಗಳು 3 ದಿನಗಳ ಕಾಲ ಅವರು ಜ್ಞಾನಾಮೃತ ನಮ್ಮೂರಿಗೆ ಬಂದು ತಮ್ಮ ಜ್ಞಾನ ನಮಗೆಲ್ಲರಿಗೆ ಎಡೆ ಮಾಡ್ತಾರೆ. ಸರಿಯಾಗಿ ಟೈಮ್ ನೀವೇನು ಕಲಿತಿರೋ ಬಿಡ್ತಿರೋ ಗೊತ್ತಿಲ್ಲ, ಟೈಮ್ ನೀವು ಭಾಳ ಮೇಂಟ್ ಮಾಡಬೇಕು. ಹೌದು ಅಲ್ಲೋ? ಕರೆಕ್ಟ್ ಅವ್ರು 7 ಗಂಟೆಗೆ ಚಾಲು ಮಾಡ್ತಾರೆ, ನೀವು ಬರೋದು ಮಾಡಬೇಕು. ಯಾಕಂತ ನಮ್ಮ ಜೀವನದೊಳಗೆ ಟೈಮಕ್ಕೆ ಭಾಳ ಮಹತ್ವ ಕೊಟ್ಟೆವು ಅಂತಂದ್ರೆ ನಮಗೆ ಭಗವಂತನ ಕರುಣ ಆಗ್ತೈತಿ. ಅಂಗಡಿ ಅಮ್ಮನೇ ಅಜ್ಜರ ಅಂದಂಗೆ ಅಂಗಡಿ ನಾವು ತೆಗಿಬೇಕು, ನೀವು ತೆಗಿಬೇಕು. ಕಸ ಯಾರು ಹೊಡಿಬೇಕು? ನಾವು ಹೊಡಿತೇವೆ ಬಿಡು. ಬಂದು 6:30 ಬಂದು ಸ್ವಚ್ಛ ಕಸ ಹೊಡೆದು, ಯಾಕಂದ್ರೆ ಮಹಾತ್ಮರ ರಾಜ ಅಂಗಳ ಸಿಗಬೇಕಾದ್ರೆ, ಗುರುನಾಥನ ಅಂಗಳ ಸಿಗಬೇಕಾದ್ರೆ ಪುಣ್ಯ ಮಾಡಿ ಬರಬೇಕು. ಕಸ ಹೊಡೆದು ಇಲ್ಲಿ ಹಾಸಿ ಅವ್ರು ಬರುವುದ್ರೊಳಗೆ ನೀವೆಲ್ಲ ಶಿಸ್ತು ಇಟ್ಕೊಂಡು ಗುರುಸ್ತುತಿ ಮಾಡಾಕತ್ತೀರಿ ಅಂತಂದ್ರೆ ಸಾಕ್ಷಾತ್ ರಾಚೋಟೇಶ್ವರ ಅಜ್ಜರೇ ಕೊತ್ತಾನ ಅನ್ಬೇಕು. ನೀವು ಹಂಗೆ ಮಾಡಬೇಕು. ಮಾಡ್ತೀರಾ? ನೋಡ್ತೀವಿ. ಹ್ಞೂ ಅಂದಿರ ಬ್ಯಾಂಕ್ ಮಾಫಿ ಮಾಡ್ಬೋದು, ಏನಾರ ಸಾಲ ರಾಮಣ್ಣ ಸಾವ್ಕಾರ ಕೊಟ್ಟದು ಬಡ್ಡಿ ರೊಕ್ಕ ಅವ ಅಂತಃಕರಣದಿಂದ ಬಿಡಬೇಕು ಖರೆ. ಆದ್ರೆ ಮಹಾತ್ಮರಿಗೆ ಕೊಟ್ಟ ಮಾಫಿ ಅಂದು ಮಾಫಿ ಆಗಂಗಿಲ್ಲ. ಅದು ಹೆಂಗಂತೀರಿ? ಹ್ಞೂ ಅಂದಿರಿ ಅಂದ ಬಳಿಕ 6:30 ಬಂದು ಶಿಸ್ತು ಎಲ್ಲ ಸ್ವಚ್ಛ ಮಾಡಿ ಗುರುನಾಥನ ಸ್ತುತಿ ಮಾಡ್ಕೋತ ಅವ್ರು ಬರೋದ್ರೊಳಗೆ ಅವ್ರು ಬರಾಕತ್ರ ಶಿವಾಯ ನಮ ಅನ್ಕೋತ ಅವ್ರಿಗೆ ಸ್ವಾಗತ ಮಾಡ್ರಿ ಅಂತ ಹೇಳುತ್ತಾ ನನ್ನೆರಡು ಮಾತುಗಳು ಗುರುಪಾದಕ್ಕೆ ಅರ್ಪಿಸುತ್ತೇನೆ. ಹರಿ ಓಂ ತತ್.